ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈ ಕಲ್ಯಾಣಿನ ನನ್ನ ಮಗನ ಜೀವನದಿಂದ ದೂರ ಮಾಡೋದಕ್ಕೆ, ಜೊತೆಗೆ ನನ್ನ ಮಗನ ಕೈಯಲ್ಲೇ ಕಲ್ಯಾಣಿನ ಈ ಮನೆಯಿಂದ ಹೊರಗೆ ಹಾಕ್ಸೋದಕ್ಕೆ ಬಂಗಾರದಂಥ ಅವಕಾಶನ ಕೈ ತಪ್ಪು ಹೋಗೋಕೆ ಬಿಡಬಾರ್ದು. ಆ ಸೇಟುಗೆ ಫೋನ್ ಮಾಡಿ ಮನೆಗೆ ಬಂದು ಕಲ್ಯಾಣಿ 3 ಲಕ್ಷ ಕಟ್ಟಿಲ್ಲ ಅಂತ ಹೇಳಿಸ್ಬೇಕು. ಹಲೋ ಸೇಟು ಅವರೇ, ನನ್ನ ಹೆಸರು ದಮಯಂತಿ. ನಿಮ್ಮ ಹತ್ರ 3 ಲಕ್ಷಕ್ಕೆ ಟೋಪಿ ಹಾಕಿದಳಲ್ಲ ಕಲ್ಯಾಣಿ, ಅವಳ ಅತ್ತೆ ಮಾತಾಡ್ತಾ ಇರೋದು. ಮೇಡಮ್, ನೀವೇ ಹೇಗಾದ್ರೂ ಮಾಡಿ ನನ್ನ ದುಡ್ಡು ಕೊಡಿಸ್ಬೇಕು ಮೇಡಮ್. ಹಾಗಾದ್ರೆ ಸಾಯಂಕಾಲ ನಮ್ಮ ಮನೆಗೆ ಬಾ. ಬಂದು ನಾನು ಹೇಳಿದ್ದನ್ನ ಹೇಳ್ದಾಗೆ ಹೇಳು. ನಿನ್ ದುಡ್ಡನ್ನ ನನ್ನ ಮಗನ ಹತ್ರ ನಾನೇ ಕೊಡಿಸ್ತೀನಿ. ಸರಿ ಮೇಡಮ್, ಅಷ್ಟಕ್ಕೂ ನಾನು ಏನು ಹೇಳಬೇಕು ಮೇಡಮ್? ಸೇಟು, ಮರಿದೆ 5 ಗಂಟೆಗೆ ಸರಿಯಾಗಿ ನಮ್ಮ ಮನೆಗೆ ಬರಬೇಕು. ನನ್ನ ಮಗ ಬರ್ತಾನೆ. ಆಗ ಅವನ ಮುಂದೆ ಪಂಚಾಯ್ತಿ ಇಟ್ಟು ಅವಳ ಲೆಕ್ಕ ನಿಮ್ ಲೆಕ್ಕ ಚುಕ್ತ ಮಾಡ್ತೀನಿ. ಆಯ್ತು ಮೇಡಮ್. ಕಲ್ಯಾಣಿ, ಇವತ್ತು ನಿನ್ನ ಮೇಲಿರೋ ಪ್ರೀತಿನ ಅಸಹ್ಯಕ್ಕೆ ಬದಲಾಗೋ ಹಾಗೆ ಮಾಡ್ತೀನಿ. ನಿನ್ನ ಮುಟ್ಬೇಕಂದ್ರೂ ಅಸಹ್ಯ ಆಗ್ತಿದೆ. ಅಂಥದ್ದನ್ನ ನಾನು ಏನ್ ಮಾಡ್ದೆ ಅಂತ? ಮುಚ್ಚಿ ಬಾಯಿ. ಮನೆ ಮರ್ಯಾದೆ ಹೋದ್ರೆ ಸಹಿಸಲ್ಲ ಅಂತ್ಯ, ಆದ್ರೆ ನೀನೇ ಮನೆ ಮರ್ಯಾದೆ ಬಿದಿಕ್ ತರ್ತಾ ಇದ್ಯಾ. ಆ ಸೇಟನ್ ಮನೆ ಕರ್ಸ್ತಾ ಇದ್ಯಾ? ಹೌದು, ಕರೆಸ್ತಿದ್ದೀನಿ. ಯಾಕಂದ್ರೆ ಆ ಸೇಟು ಹೋಗಿ ಊರ್ನವ್ರ ಎಲ್ರ ಹತ್ರ ದಮಯಂತಿ ಅವ್ರ ಸೊಸೆ ಇಂಥವಳು ಪೊಲೀಸ್ ಆಫೀಸರ್ ಶೌರ್ಯನ್ ಹೆಂಡತಿ ಹೀಗ್ ಮಾಡಿದಳೆ ಅಂತ ಹೇಳಿದ್ರೊಳಗೆ ನಾನೇ ಕರ್ಸಿ ನಮ್ಮನೆ ಮರ್ಯಾದೆ ಹೊರಗಡೆ ಹರಾಜಾಗದೆ ಇರೋ ಹಾಗೆ ನೋಡ್ಕೋತಾ ಇದ್ದೀನಿ. ನಿನ್ ಕುತಂತ್ರಗಳು ನನ್ನ ಗೊತ್ತು ದಮಯಂತಿ. ನಿಮ್ಗೆ ನಾನು ಮಾತ್ರ ಕೆಟ್ಟೋಳಾಗ್ ಕಾಣಿಸ್ತೀನಿ, ಇನ್ಯಾರು ಕಾಣಿಸಲ್ಲ ರೀ. ಹೆತ್ತು ಮಗಂಗೆ ಏನೇನೋ ಹೇಳಿ ನಂಬಿಸಿ ಅವನ್ ಜೀವನನ ನಾಶ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ. ನಿನ್ ಮಾತ್ನ ಕೇಳಿ ಶ್ರೀರಾಮ್ನಂತ ನನ್ ಮಗ ಮೊನ್ನೆವರೆಗೂ ಕಲ್ಯಾಣಿ ಪಾಲಿಗೆ ರಾವಣ ಆಗಿದ್ದ. ಈಗ ತನ್ನ ತಪ್ಪನ್ನ ತಿದ್ಕೊಂಡು ಬದಲಾಗಿದ್ದಾನೆ. ಮತ್ತೆ ಅವನನ್ನ ಕೆಟ್ಟವನಾಗಿ ಮಾಡ್ಬೇಡ. ಸಾಕ್, ನಿಲ್ಲಿಸ್ತೀರಾ? ನಿಮ್ ಸೋದ್ರ ಸೊಸೆ ಶೂರ್ಪಣಕ್ಕಿ ತಾಟಕಿ ಎಲ್ಲಾನು ಮಾಯೆ ಮಾತುಗಳಿಂದ ಇಷ್ಟು ದಿನ ಮನೆಯವ್ರನ್ನ ಮಾಯೆ ಮಾಡಿ ಅವಳ ಕಡೆ ತಿರುಗಿಸ್ಕೊಂಡಿದ್ಲು. ಈಗ ಹೊರಗಡೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ. ನನ್ನ ಮಗನಿಗೆ ಸೇಟುಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನ ಮಗ ಕೊಟ್ಟಿರೋ ದುಡ್ಡನ್ನ ಇಟ್ಕೊಂಡಿದ್ದಾಳೆ. ಜೊತೆಗೆ ಗುಳ್ಳೆ ನರಿ ತರ ಮಾಡೋದನ್ನೆಲ್ಲ ಮಾಡಿ ಅಮಾಯಕಿ ತರ ಮುಖ ಇಟ್ಕೊಂಡಿದ್ದಾಳೆ. 4 ಬಾರಿಸ್ಬೇಕಾಗಿತ್ತು ಅವಳಿಗೆ. ದಮಯಂತಿ, ಕಲ್ಯಾಣಿ ಅಂದ್ರೆ ನಿಂಗ್ ಕೋಪ. ಒಂದ್ಸಲ ನೆಮ್ಮದಿಯಾಗಿ ಯೋಚನೆ ಮಾಡು. ಕಲ್ಯಾಣಿ ನಿನ್ನ ಅಣ್ಣನ ಮಗಳು, ನಮ್ಮ ಸೋದರ ಸೊಸೆ. ನೀನ್ ಹೇಳ್ದಾಗೆ ಕಲ್ಯಾಣಿನೇ ದುಡ್ಡು ತಗೊಂಡಿದ್ದಾಳೆ ಅನ್ಕೊಳ್ಳೋಣ. ನಮ್ಮ ಮನೆ ಹುಡುಗಿನೇ ಅಲ್ವಾ? ಸೇಟುನ ಈಗ್ಲೇ ಬರೋಕ್ ಹೇಳು, ದುಡ್ಡನ್ನ ಕೊಟ್ಬಿಡೋಣ. ಸರಿ, ಹಾಗಾದ್ರೆ ಒಪ್ಕೋತೀನಿ. ಹಾಗಾದ್ರೆ ಕಲ್ಯಾಣಿಗೆ ಒಂದು ಕೆಲಸ ಮಾಡು ಅಂತ ಹೇಳಿ. ಏನದು? ಶೌರ್ಯ ಬರ್ತಿದ್ ಹಾಗೇನೆ ತಾನೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಳಕ್ ಹೇಳಿ. ಎಲ್ರು ಮುಂದೆ ಗಲಾಟೆ ಮಾಡಲ್ಲ. ಆಗ ಶೌರ್ಯ ಮುಂದೆ ತಪ್ಪು ಮಾಡದೆ ಇದ್ರು ತಪ್ಪಿತಸ್ಥೆ ತರ ನಿಂತ್ಕೋಬೇಕಲ್ಲ ದಮಯಂತಿ. ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗಾದ್ರೆ ಸಾಯಂಕಾಲ ಗಲಾಟೆ ನಡೆಯತ್ತೆ. ನೀನ್ ಇಷ್ಟ ಬಂದ ಹಾಗೆ ಮಾಡ್ಕೋ, ಕೊನೆಗೆ ನ್ಯಾಯನೇ ಗೆಲ್ಲೋದು. ನನ್ ಸೊಸೆ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಕಲ್ಯಾಣಿ, ಅಮ್ಮ ಕಲ್ಯಾಣಿ, ಬೆಳಿಗ್ಗೆಯಿಂದ 1 ಹನಿ ನೀರು ಕೂಡ ಕುಡಿದೇನೆ ಹಾಗೆ ಇದ್ಯಾ? ತುಂಬಾ ಸುಸ್ತಾಗಿದ್ಯಾ ಅನ್ಸುತ್ತೆ. ಸ್ವಲ್ಪನಾದ್ರೂ ತಿನ್ನಮ್ಮ. ಬೇಡ ಮಾವಯ್ಯ. ಶೌರ್ಯಂಗೆ ಕೋಪ ಜಾಸ್ತಿ, ಹಾಗೇನೆ ಪ್ರೀತಿ ಕೂಡ ಜಾಸ್ತಿನೇ ಅಮ್ಮ. ಅವನ್ ಕೋಪಕ್ಕೆ ಈಗ ದಮಯಂತಿ ತುಪ್ಪ ಸುರಿತಿದ್ದಾಳೆ. ಶೌರ್ಯಂಗೆ ನಿಜೇನು ಅಂತ ಗೊತ್ತಾದ್ಮೇಲೆ ಮತ್ತೆ ನಿನ್ನ ಪ್ರೀತಿನ ನೋಡ್ಕೋತಾನೋ ನಂಬಿಕೆ ನನ್ಗಿದ್ಯಮ್ಮ. ನಾನು ಆ ನಂಬಿಕೆಯಲ್ಲಿ ಇದ್ದೀನಿ ಮಾವಯ್ಯ. ನಾನ್ ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ. ಅವತ್ತು ಸೇಟುಗೆ ಅನುಪಮ್ಮಮ್ಮನ ಹತ್ರ ಕಾರ್ಡ್ ತಗೊಂಡು ದುಡ್ಡು ಕಟ್ಟಿದ್ದೀನಿ. ನನಗೆ ಗೊತ್ತಮ್ಮ ನೀನ್ ಯಾವ ತಪ್ಪು ಮಾಡಲ್ಲ ಅಂತ. ಅದೇ ಶೌರ್ಯಂಗ್ ಕೂಡ ಅರ್ಥ ಆಗುತ್ತೆ.
ಅದೇನು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಬಹುದು. ಅಲ್ಲಿವರೆಗೂ ಹೀಗೆ ಇರ್ತೀನಿ ಅಂದ್ರೆ ಹೇಗೆ ಹೇಳಮ್ಮ? ಚಿಕ್ಕಂದಿನಿಂದ ಸೋದರ ಮಾವನಾಗಿ ನಿನಗೆ ಯಾವ ಶುಭ ಕಾರ್ಯನೂ ಮಾಡಿಲ್ಲ. ಕನಿಷ್ಠ ಒಂದ್ ಕೈ ತುತ್ತು ಕೂಡ ತಿನ್ಸಿಲ್ಲ. ಆ ಅವಕಾಶ ಇವತ್ತು ಬಂದಿದೆ ಅನ್ಸುತ್ತೆ. ನಿಮ್ ಕೈಯಿಂದ ತಿನ್ನಿಸ್ಕೊಳಕ್ ಇಷ್ಟ ಮಾವಯ್ಯ, ಆದ್ರೆ ಇವಾಗ ಬೇಡ ಮಾವಯ್ಯ. ನನ್ ತಪ್ಪೇನೂ ಇಲ್ಲ ಅಂತ ಪ್ರೂವ್ ಆದ್ಮೇಲೆ ತಿಂತೀನಿ. ಹಾಗಲ್ಲಮ್ಮ. ಅವಳೇ ಬೇಡ ಅಂತಿದ್ದಾಳಲ್ಲ, ನಿಮಗೆ ನೋವು? ಒಂದು ದಿನ ತಿನ್ಲಿಲ್ಲ ಅಂದ್ರೆ ಏನ್ ಸಾಯಲ್ಲ ಬಿಡಿ. ನನ್ನಿಂದ ನಿಮ್ಮಿಬ್ರ ಮಧ್ಯೆ ಜಗಳ ಆಗೋದು ನನಗಿಷ್ಟ ಇಲ್ಲ. ಬಿಟ್ಬಿಡಿ ಮಾವಯ್ಯ, ನನಗೇನು ಆಗಲ್ಲ. ಅದ್ ಹಾಗಲ್ಲಮ್ಮ. ಈ ರಾಕ್ಷಸಿನ ಈ ವಿಷಯದಲ್ಲಿ ಅತ್ತೆ ಮೇಲೆ ನೀವು ಕೈ ಮಾಡಿದ್ರೆ ನನ್ ಮೇಲೆ ಆಣೆ ಮಾವಯ್ಯ. ನೋಡು, ಇದು ನನ್ ಸೋದರ ಸೊಸೆ ಒಳ್ಳೆತನ ಅಂದ್ರೆ. ನೀನ್ ಅವಳಿಗೆ ಕೆಟ್ಟದ್ ಮಾಡ್ಬೇಕು ಅಂತ ನೋಡ್ತಿದ್ರು ನಿನ್ನೇನು ಅನ್ಬೇಡಿ ಅಂತ ತನ್ ಮೇಲೆ ಆಣೆ ಮಾಡ್ಕೊಂಡ್ಲು. ಇಷ್ಟು ನಡೆದ್ರು ನಿನ್ ಜೀವನದಲ್ಲಿ ಬದಲಾಗಲ್ಲ. ಛೀ, ನಿಂದು ಒಂದ್ ಜೀವನನ? ಯಾಕೋ ಹೀಗಿದ್ಯಾ? ನಂಗೇನು ಅರ್ಥ ಆಗ್ತಾ ಇಲ್ಲ ಅಮ್ಮ. ಹುಚ್ಚಿಡಿತಾ ಇದೆ. ನನಗೆ ಮನಃಶಾಂತಿನೇ ಇಲ್ದೇ ಇರೋ ಹಾಗೆ ಆಗ್ತಾ ಇದೆಯಮ್ಮ. ಏನು ಮಾಡೋದು ಏನೂ ಅರ್ಥ ಆಗ್ತಾ ಇಲ್ಲ. ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ಮನ್ಸ್ಗೂ ತುಂಬಾ ಬೇಜಾರಾಗ್ತಿದೆ ಕಣೋ. ನನ್ನ ಮಗನ ಜೀವನ ಹೀಗಾಗೋಯ್ತಲ್ಲ ಅಂತ. ಹಾಯಾಗಿ ಮದ್ವೆ ಮಾಡ್ಕೊಂಡು ಒಂದು ಒಳ್ಳೆ ಉದ್ಯೋಗ ನೋಡ್ಕೊಂಡು ನನ್ನ ಕೈಗೆ ಒಂದು ಮೊಮ್ಮಗಳನ್ನ ಕೊಟ್ರೆ ನಾನು ಅವ್ರ ಜೊತೆ ಆಟ ಆಡ್ಕೊಂಡಿರ್ತೀನಲ್ವಾ? ನೀನೇನೋ ಸಿನಿಮಾ ಅಂದೆ, ಸರಿ ಅಂದೆ. ಇದ್ದಕ್ಕಿದ್ದಾಗೆ ಸಂಪದನ್ ಕರ್ಕೊಂಡ್ ಬಂದು ನಿನ್ ಜೀವನ ಹಾಳು ಮಾಡ್ಕೋತಿದ್ಯಲ್ಲೋ. ಪ್ರೀತಿ ಕುರುಡು ಅಂತ ಕೇಳಿದ್ದೆ, ಈಗ ನಿನ್ನ ವಿಷಯದಲ್ಲಿ ನೋಡ್ತಾ ಇದ್ದೀನಿ. ನೀನು ಎಷ್ಟೇ ಹೇಳಿದ್ರು ನನ್ನ ಮನಸ್ಸಿಂದ ಸಂಪದ ಹೋಗಲ್ಲ ಅಮ್ಮ. ಅವಳು ನನ್ನ ನಂಬಿ ಅವಳ ಜೀವನ ಬಿಟ್ಟು ನನ್ನ ಜೊತೆ ಇದ್ದಾಳೆ. ಅಂತ ಸಂಪಾದನ ನನ್ನ ಮಧ್ಯದಲ್ಲೇ ಬಿಟ್ಟು ಬರಕ್ಕಾಗಲ್ಲ. ನಿನ್ನ ನಂಬಿ ನಿನ್ ಜೊತೆ ಬಂದಿದ್ದಾಳೆ ಅಂದ್ರೆ ನಿನ್ ಜೊತೆನೆ ಜೀವನ ಅನ್ಕೋಬೇಕಲ್ವೇನೋ? ಆದ್ರೆ ಸಂಪದ ನಿನ್ ಕಡೆ ಒಂದ್ ಕಾಲು, ಮಗು ಶೌರ್ಯ ಅಂತ ಆ ಕಡೆ ಒಂದ್ ಕಾಲಿಟ್ಟಿದ್ದಾಳಲ್ಲೋ. ಎರಡು ದೋಣಿ ಮೇಲೆ ಪ್ರಯಾಣ ಮಾಡಿದ್ರೆ ಜೀವನ ನಾಶ ಆಗುತ್ತೆ ಕಣೋ. ಅನುಭವದಿಂದ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ ಸಿದ್ದು. ಆ ಸಂಪದನ ಆಲೋಚನೆ ಸರಿ ಇಲ್ಲ. ನೀನ್ ಅವಳ ಮಾಯೆಯಿಂದ ಆಚೆ ಬರ್ಲಿಲ್ಲ ಅಂದ್ರೆ ಆಮೇಲೆ ನೀನೇ ಕಷ್ಟ ಪಡ್ಬೇಕಾಗುತ್ತೆ. ಅವಳು ಅವಕಾಶವಾದಿ. ನಾಳೆ ಶೌರ್ಯ ಕ್ಷಮಿಸಿದ್ರೆ ಖಂಡಿತ ನಾನು ನಿನ್ ಜೊತೆಲೆ ಇರ್ತೀನಿ ಶೌರ್ಯ ಅಂತ ಹೊರಟೋಗ್ತಾಳೆ. ಇಲ್ಲ ಅಮ್ಮ, ಸಂಪದ ಹಾಗೆ ಮಾಡಲ್ಲ. ಮಾಡಲ್ಲ ಸರಿ, ಹಾಗೆ ಮಾಡಿದ್ರೆ ಏನ್ ಮಾಡ್ತೀಯಾ? ನಿನ್ ಗಂಡನ ಜೊತೆ ಯಾಕೆ ಹೋದೆ ಅಂತ ಕೇಳೋಕ್ಕಾಗುತ್ತಾ? ಕೋರ್ಟ್ನಲ್ಲಿ ಕೇಸ್ ಹಾಕೋಕ್ಕಾಗುತ್ತಾ? ಪೊಲೀಸ್ನವರು ಕಂಪ್ಲೇಂಟ್ ಕೊಡಕ್ಕಾಗುತ್ತಾ? ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಅದಕ್ಕೆ ಮೊದ್ಲೇ ಹುಷಾರಾಗಿರು ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನನ್ನ ಬಿಟ್ಬಿಡಮ್ಮ, ಹೊರಡು. ನಾನು ಹೇಳೋದು ಹೇಳಿದ್ದೀನಿ, ಇನ್ನಿಷ್ಟ ಕಣೋ. ಮತ್ತೆ ಸಿದ್ದುಗೆ ನನ್ನ ಮೇಲೆ ಚಾಡಿ ಹೇಳಿ ಹೋಗ್ತಿರೋ ಹಾಗಿದೆ. ಕಂದ ಕಂದ ಅಂತ್ಯಲ್ಲೇ ಅಳ್ತಾ ಇದ್ದಾನೆ, ಹೋಗಿ ಅಳುನ ನಿಲ್ಸು. ಅಯ್ಯೋ ಕಲ್ಯಾಣಿ, ಕಲ್ಯಾಣಿ ನೀನ್ ರೆಸ್ಟ್ ತಗೊಮ್ಮ, ನಾನ್ ಮಗುಗ್ ಹಾಲು ಕೊಟ್ಟು ಬರ್ತೀನಿ. ನಿಂತ್ಕೋ ಅನುಪಮ, ನಾನಾಗ್ಲೇ ಹೇಳಿದ ಮಾತನ್ನ ಮರ್ತು ಹೋದ್ಯಾ?
ಅಥವಾ ಇವಳ ಮಾತನ್ನ ಯಾಕೆ ಕೇಳ್ಬೇಕು ಅಂತ ಅನ್ಕೊಂಡಿದ್ಯಾ? ದಮಯಂತಿ, ಚಿಕ್ಕ ಮಗು ಒಂದ್ ಕಡೆ ಹಸುವಿನಿಂದ ಜೋರಾಗಿ ಅಳ್ತಿದ್ರೆ ನಿನ್ ಹಠ ಏನು ಮಧ್ಯದಲ್ಲಿ? ಕಂದ, ಸಾರಿ ಕಂದ, ಸುಸ್ತಾಗ್ತಿತ್ತು ಅಂತ ಗೊತ್ತಿಲ್ದೇನೆ ನಿದ್ದೆ ಮಾಡ್ಬಿಟ್ಟೆ. ಹಶ್ವಾಯ್ತಾ ಕಂದ? ಕಲ್ಯಾಣಿ, ಮಲಗಬಾರ್ದಿತ್ತೇನಮ್ಮ? ಅಯ್ಯೋ ಕಲ್ಯಾಣಿ, 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 ಅಮ್ಮ ಕಲ್ಯಾಣಿ, 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 ಅಯ್ಯೋ ಕಲ್ಯಾಣಿ. ಅಮ್ಮ ಕಲ್ಯಾಣಿ, ಅಮ್ಮ ಕಲ್ಯಾಣಿ. ಶೌರ್ಯ, ನೀರ್ ತಗೋಪ್ಪ. ಕಲ್ಯಾಣಿ, ಏನಾಯ್ತು? ಬೆಳಗ್ಗೆಯಿಂದ ಅವಳು ಏನು ತಪ್ಪು ಮಾಡಿಲ್ಲ ಅಂತ ಏನನ್ನು ತಿನ್ಲಿಲ್ಲಪ್ಪ, ಏನನ್ನು ಕುಡ್ದು ಇಲ್ಲ ಕಣೋ. ಸುಸ್ತಾಗಿ ತಲೆ ತಿರುಗಿ ಬಿದ್ದೋದ್ಲು. ನಾನು ಯಾವ ತಪ್ಪು ಮಾಡಿಲ್ಲ ಆಫೀಸರ್. ನಾನು ಯಾವ ತಪ್ಪು ಮಾಡಿಲ್ಲ ಆಫೀಸರ್. ನಾನು ಕಳ್ಳಿ ಅಲ್ಲ. ನಾನು ನಿಮ್ಮ ಮರ್ಯಾದೆ ಹೋಗೋ ಕೆಲಸ ಮಾಡಿಲ್ಲ ಆಫೀಸರ್. ನಾನು ಯಾವ ತಪ್ಪು ಮಾಡಿಲ್ಲ. ನಾನು ನಂಬ್ತಿದ್ದೀನಿ ಕಲ್ಯಾಣಿ, ನೀನ್ ಯಾವ ತಪ್ಪನ್ನು ಮಾಡಿಲ್ಲ, ಸರಿನಾ? ನಾನು ಯಾವ ತಪ್ಪು ಮಾಡಿಲ್ಲ. ಬೆಳಗ್ಗೆಯಿಂದ ಯಾಕೇನು ತಿಂದಿಲ್ಲ ನೀನು? ಚಿಕ್ಕ ಮಕ್ಕಳ ಥರ ಏನಿ ಹಠ? ಹಾ, ರೆಸ್ಟ್ ತಗೋ, ನಾನು ಹೋಗಿ ಊಟ ತಗೊಂಡು ಬರ್ತೀನಿ. ಅಮ್ಮ, ಕಲ್ಯಾಣಿಗೆ ತಿನ್ಸೋದಕ್ಕೆ ಏನಿದೆ? ಏನಾದ್ರೂ ಮಾಡಿದ್ಯಾ? ಏನು ಅವಳಿಗೋಸ್ಕರ ಅವಸರ ಪಡ್ತಿದ್ಯಾ? ಅಯ್ಯೋ, ಏನಮ್ಮ ಹೀಗಂತಿದ್ಯಾ? ಮತ್ತಿನ್ನೇನು ಅನ್ಬೇಕು? ನಿನ್ ಮುಂದೆ ಹೇಗ್ ನಾಟಕ ಮಾಡಿದ್ರೆ ನೀನ್ ಹೇಗ್ ಕರ್ಗೋಗ್ತೀಯಾ ಅನ್ನೋದು ಅವಳು ಚೆನ್ನಾಗ್ ಗೊತ್ತಿದೆ. ಅದಕ್ಕೆ ಹೀಗ್ ನಾಟಕ ಮಾಡ್ತಿರೋದು. ಅವಳು ಕಳ್ಳಿ ಕಣೋ. ದುಡ್ಡು ತಗೊಂಡಿರೋದು ನಿನಗ್ ಗೊತ್ತಾಗೋಯ್ತು ಅನ್ನೋ ಕಾರಣಕ್ಕೆ ಏನು ತಿಂದೆ ನಾಟಕ ಆಡ್ತಿದ್ದಾಳೆ. ಅಮ್ಮ, ಕಿರಿಸ್ಬೇಡ. ಆಗಿದ್ದೇನೋ ಆಗೋಯ್ತು, ಬಿಟ್ಬಿಡು. ಅದ್ ಹೇಗೋ ಹಾಗೆ ಬಿಟ್ಬಿಡಕ್ಕಾಗತ್ತೆ? ನಿನ್ನೆ ಬಂಗಾರದ ಒಡವೆ ಜೊತೆಗೆ ಸೀರೆ ಅಂಗಡಿಲೂ ಹಾಗೆ ಮಾಡಿದಾಳೆ. ನಾಳೆ ಇನ್ನೊಂದ್ ಜಾಗದಲ್ಲಿ ಮಾಡ್ತಾಳೆ. ಮನೇಲಿ ಇದ್ದಿದ್ ಬಂಗಾರನ ಬಚ್ಚಿಟ್ಟಿದ್ದಕ್ಕೆ ನನ್ನ ಕಳ್ಳಿ ಅಂತ ಎಲ್ರು ನನ್ ಕಡೆ ಬೆರಳು ಮಾಡಿ ತೋರ್ಸ್ಲಿಲ್ವಾ? ಮರ್ತೋದ್ಯಾ? ಆದ್ರೆ ನನಗಿನ್ನೂ ನೆನ್ಪಿದೆ. ಇವರೆಲ್ರು ನನ್ನ ನೋಡಿ ಅಸಹ್ಯ ಪಟ್ಕೊಂಡ್ರು. ಏನಮ್ಮ, ಈಗ ನಿನ್ನ ಮೊಮ್ಮಗಳು ತಪ್ಪು ಮಾಡಿದಾಳಲ್ಲ, ಮತ್ ಅವಳಿಗೆ ಮಾತ್ರ ಏನು ಹೇಳಲೇ ಇಲ್ಲ. ನಿನ್ನ ಮೊಮ್ಮಗಳು ಅಂತನಾ? ನನ್ನ ಮೊಮ್ಮಗಳು ತಪ್ಪು ಮಾಡಲ್ಲ.
ಅಮ್ಮ, ಕೋಪದಲ್ಲಿ ಕಲ್ಯಾಣಿಗೇನೋ ಬೈದ್ನೆ ಹೊರತು ಅವಳಿಗೆ ಬೈದಾಗ್ಲಿಂದ ನನಗೆ ಒಂಥರ ಆಗ್ತಾ ಇದೆ. ಅವಳು ತಪ್ಪು ಮಾಡೋವಂಥವಳಲ್ಲಮ್ಮ. ಇಲ್ದೇ ಇರೋದಕ್ಕೋಸ್ಕರ ಹಠ ಮಾಡೋವಳು ಅಲ್ಲ. ನನಗ್ ಗೊತ್ತು ಕಣೋ, ಅವಳು ಕಣ್ಣೀರ್ ಹಾಕ್ತಿದ್ದ ಹಾಗೆ ನೀನು ಕರ್ಗ ಹೋಗ್ತೀಯಾ ಅಂತ. ಅದಕ್ಕೆ ಈ ನಿನ್ ಕುರುಡು ನಂಬಿಕೆನ ದೂರ ಮಾಡಿ ನಿಜ ಏನು, ಕಲ್ಯಾಣಿ ನಿಜವಾದ ಬಣ್ಣ ಏನು ಅಂತ ನಿನಗ್ ಗೊತ್ತಾಗೋ ಹಾಗೆ ಮಾಡ್ತೀನಿ. ಆ ಬಂಗಾರದ ಅಂಗಡಿ ಸೇಟುಗೆ ಬರೋಕ್ ಹೇಳಿದೀನಿ, ಬರ್ತಾನೆ. ಒಳ್ಳೆ ಕೆಲಸನೇ ಮಾಡಿದ್ಯಾ ದಮಯಂತಿ. ಆ ಸೇಟು ಬಂದ್ರೆ ನಿಜ ನಮಗ್ ಮಾತ್ರ ಅಲ್ಲ, ನಿನಗೂ ಗೊತ್ತಾಗುತ್ತೆ ಕಲ್ಯಾಣಿ ಯಾವ ತಪ್ಪು ಮಾಡಿಲ್ಲ, ಅವಳು ಕಳ್ಳಿ ಅಲ್ಲ ಅಂತ. ಹೌದಾ? ಸರಿ, ಹಾಗಾದ್ರೆ ಒಂದ್ ವೇಳೆ ಸೇಟು ಬಂದು ಕಲ್ಯಾಣಿನೇ ಇದೆಲ್ಲ ಮಾಡಿದಳೆ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಹಾ ಶೌರ್ಯ, ಅವ್ರಲ್ಲ, ನೀನ್ ಹೇಳು. ಕಲ್ಯಾಣಿ ತಪ್ಪು ಮಾಡಿದಳೆ ಅಂತ ರುಜುವಾತಾದ್ರೆ ಅವಳು ಕುತ್ಕೆ ಹಿಡಿದು ಆಚೆ ಹಾಕ್ತ್ಯಾ? ನಂಬಿಕೆ ಇದೆ ಅಲ್ವೇನೋ ನಿನ್ಗೆ? ಯಾಕೆ ಭಯ ಪಡ್ತೀಯಾ? ತಪ್ಪು ಮಾಡಿ ಇಷ್ಟು ನಾಟಕ ಆಡ್ತಿದ್ದಾಳೆ ಅಂದ್ರೆ ಅಂತೋಳು ನಿನಗ್ ಯಾಕೋ ಹೊರಗಡೆ ಹಾಕೋಣ. ಹೋಗಿ ಯಾವ್ದಾದ್ರೂ ಹಾಳ್ ಬಾವಿಗೆ ಬೀಳ್ತಾಳೋ ಅಥವಾ ಆ ಮನೆಗೆ ಹೋಗ್ತಾಳೋ ಅದೆಲ್ಲ ನಮಗ್ ಬೇಕಾಗಿಲ್ಲ. ನಮ್ಮನೆ ಮರ್ಯಾದೆ ತೆಗ್ದೋಳು ನಮ್ಮ ಮನೆಯಲ್ಲಿರೋದಕ್ಕೆ ನಾನ್ ಒಪ್ಕೊಳ್ಳಲ್ಲ. ಶೌರ್ಯ ಅಲ್ಲ, ನಾನು ಒಪ್ಕೊಳ್ತಾ ಇದ್ದೀನಿ ದಮಯಂತಿ. ನನ್ನ ಮಗಳು ತಪ್ಪು ಮಾಡಿದಾಳೆ ಅಂತ ಸೇಟು ಹೇಳಿದ್ದೆ ಆದ್ರೆ ಕಲ್ಯಾಣಿನ ನಾನೇ ನನ್ನ ಮನೆಗೆ ಕರ್ಕೊಂಡು ಬರ್ತೀನಿ ದಮಯಂತಿ. ಶಭಾಷ್! ತಪ್ಪು ಮಾಡಿನೂ ಕೂಡ ತಪ್ಪು ಮಾಡಿಲ್ಲ ಅಂತ ಎಷ್ಟು ಚೆನ್ನಾಗಿ ಹೇಳಿ ನಾಟಕ ಮಾಡ್ತಾ ಇದ್ದಾರೆ ಅಂತ ನೋಡಿದ್ಯಾ ಶೌರ್ಯ? ಮಾಡಿಲ್ಲ ಅಂತಿದ್ರು ಮತ್ ನಿಂದೇನು? ನಿಮಗೇನ್ರಿ ಗೊತ್ತು? ಹಾ, ಅವ್ರು ತಪ್ಪು ಮಾಡಿದ್ದಾರೆ ಅಂತ ಸೇಟು ಬರೋಕ್ಕೂ ಮುಂಚೆನೆ ನಾನು ನಿರೂಪಿಸಬಲ್ಲೆ. ಇಷ್ಟೆಲ್ಲ ಮಾತಾಡ್ತಾರೋ ಅನುಪಮ ಕೂಡ ಈ ಕಳ್ತನದಲ್ಲಿ ಭಾಗಿಯಾಗಿದ್ದಾಳೆ. ಸಾಬೀತ್ಪಡಿಸು. ಬಾಲಾಜಿ, ಅಮ್ಮರೇ, ಅನುಪಮ ಕಲ್ಯಾಣಿ ನಿನ್ಗೆ ಎಷ್ಟು ಲಕ್ಷ ಕೊಟ್ಟಿದ್ದಾರೋ? ಅಮ್ಮರೇ, ಅದು ಹೇಳು. 3 ಲಕ್ಷ ಅಮ್ಮರೇ. ಸೇಟು ಕೊಟ್ಬಿಡು ಅಂತ ನೀನು ಕಲ್ಯಾಣಿ ಕೊಟ್ಟಿದ್ದು ಕೂಡ 3 ಲಕ್ಷನೇ ಅಲ್ವಾ ಶೌರ್ಯ? ಗೊತ್ತಾಯ್ತಲ್ಲ, ಅರ್ಥ ಆಗ್ಲಿಲ್ವಾ? ಮನೇಲಿ ಯಾರಿಗಾದ್ರೂ ಗೊತ್ತಾ ಈ ವಿಚಾರ? ಬಾಲಾಜಿಗೆ ಬಡ್ಡಿಗೆ ಅನುಪಮ ಕಲ್ಯಾಣಿ 3 ಲಕ್ಷ ಕೊಟ್ಟಿದ್ದಾರೆ ಅನ್ನೋದು? ಅಮ್ಮರೇ, ಅನುಪಮ ಅಮ್ಮವರು ನನಗೆ ದುಡ್ಡು ಕೊಟ್ಟಿರೋದು ನಿಜಾನೇ ಅಮ್ಮವ್ರೆ, ಆದ್ರೆ ಬಡ್ಡಿಗಲ್ಲ. ಸ್ವಲ್ಪ ದಿನ ಬಚ್ಚಿಡು ಅಂತ ಕೊಟ್ರಾ? ನಮ್ಮಮ್ಮನಿಗೆ ಆರೋಗ್ಯ ಸರಿ ಇಲ್ಲ ಅಮ್ಮವ್ರೆ. ಚಿಕಿತ್ಸೆಗೆ 3 ಲಕ್ಷ ಬೇಕು ಅಂತ ಕೇಳಿದಕ್ಕೆ ತಕ್ಷಣ ಕೊಟ್ರು ಅಮ್ಮವ್ರೆ. ಮತ್ತೆ ವಾಪಸ್ ಕೊಡೋ ಅವಶ್ಯಕತೆ ಏನಿಲ್ಲ ಅಂದ್ರಮ್ಮ. ಅಷ್ಟು ಒಳ್ಳೆ ಮನ್ಸಿರೋರು ಅನುಪಮ ಅಮ್ಮವರು. ಫ್ರೀ ಆಗಿ ಬಂದ್ರೆ ನಾನು ಕೂಡ ₹1,00,00,000 ಆದ್ರೂ ಇಟ್ಕೊಂತ ಕೊಡ್ತೀನಿ. ಸ್ವಂತ ದುಡ್ಡಾದ್ರೆ ಕೊಡೋವಾಗ ಅದ್ರ ನೋವು ಗೊತ್ತಾಗತ್ತೆ. ದಮಯಂತಿ, ಆ ದುಡ್ಡನ್ನ ಕಳ್ಳತನ ಮಾಡಿ ನಾನು ಕೊಟ್ಟಿಲ್ಲ. ನನ್ನ ಹೆಸರಲ್ಲಿರೋ ಬ್ಯಾಂಕ್ ಅಕೌಂಟಿಂದ ಫಿಕ್ಸ್ಡ್ ಡೆಪಾಸಿಟ್ ಇಂದ ತೆಗೆದುಕೊಟ್ಟಿದ್ದೀನಿ. ಬಾಲಾಜಿ ಎಷ್ಟು ವರ್ಷಗಳಿಂದ ನಮ್ಮನೇಲೇ ಇದ್ದಾನೆ. ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ. ಆ ಹಣನ ಹಿಂದಿರುಗಿಸೋ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳಿದ್ದು. ಅಮ್ಮನ ಹತ್ರ ಹೇಳಿ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಕಲ್ಯಾಣಿ ಕೈಲಿ ಅವನಿಗೆ ಕೊಡಿಸ್ದೆ. ಕೇಳಿಸ್ಕೊಂಡಿ ಅಲ್ವಾ ದಮಯಂತಿ? ಇದು ಅನುಪಮ ಅಂದ್ರೆ, ಇದು ಅನುಪಮನ ಒಳ್ಳೆತನ ಅಂದ್ರೆ ತಾನು ಮಾಡಿರೋ ಸಹಾಯ ಪಕ್ಕದವ್ರಿಗೆ ಕೂಡ ಗೊತ್ತಾಗ್ಬಾರ್ದು ಅನ್ಕೋತಾಳೆ. ಹೋಗ್ಲಿಕ್ ಸಾಕಪ್ಪ. ಬನ್ನಿ ಸೇಟು, ನಿಮ್ಗೋಸ್ಕರನೇ ನಾವೆಲ್ಲರೂ ಕಾಯ್ತಾ ಇದ್ವಿ. ಶೌರ್ಯನ ಹೆಂಡತಿ ನಿಮ್ ಹತ್ರ ಒಡವೆ ತಗೊಂಡು ದುಡ್ಡು ಕೊಡದೆ ಹೋಗಿದ್ದಾಳ? ಹೌದು ಮೇಡಮ್. ಅವಳ ಹೆಸರೇನು? ಕಲ್ಯಾಣಿ. ಎಲ್ರೂ ಕೇಳಿಸ್ಕೊಂಡ್ರಲ್ಲ, ಇವಾಗ್ಲಾದ್ರೂ ನಂಬ್ತೀಯ ಅಮ್ಮ? ನಿನ್ನ ಮುದ್ದಿನ ಮೊಮ್ಮಗಳು ಅನುಪಮ ದತ್ತು ಪುತ್ರಿ ಕಲ್ಯಾಣಿನೇ 3 ಲಕ್ಷಕ್ಕೆ ಸೇಟುಗೆ ಪಂಗನಾಮ ಹಾಕಿ ಹೋಗಿದಾಳಂತೆ.
ಸೇಟೋರೆ, ಯಾಕೆ ಹಾಗೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಕಲ್ಯಾಣಿ ನಿಮ್ ಹತ್ರ 5 ಲಕ್ಷ ಕೊಟ್ಟು ತಾನೇ ನಾವ್ ಅಲ್ಲಿಂದ ಹೊರಟಿದ್ದು. ನೀವೇನೋ ಕೊಟ್ಟು ಹೋದ್ರಿ, ಆದ್ರೆ ಕಲ್ಯಾಣಿ ಅನ್ನೋರು ಮಾತ್ರ ದುಡ್ಡು ಕೊಡ್ದೇನೆ ಶೌರ್ಯ ಸರ್ ಹೆಸರು ಹೇಳಿ ಒಡವೆನ ತಗೊಂಡು ಹೋದ್ರು. ನಾನು ಕಲ್ಯಾಣಿ ಇಬ್ರು ಒಟ್ಟಿಗೆ ಹೊರಗೆ ಬಂದ್ವಲ್ಲ, ನನ್ನನ್ ಬಿಟ್ಟು ಅವಳೇನು ಮತ್ತೆ ಹಿಂದಿರುಗಿ ಬರ್ಲಿಲ್ವಲ್ಲ. ನೀನು ಮತ್ತೆ ಮಾತ್ ಬದಲಾಯಿಸ್ಬೇಡ, ತಪ್ಪಿಸ್ಕೋಬೇಕು ಅಂತಾನು ನೋಡ್ಬೇಡ. ನಾನು ಮಾತ್ರ ಈ ವಿಷಯ ಬಿಡಲ್ಲ. ನಿನ್ನ ಮಗಳು ಇಲ್ಲಿಗೆ ಬಂದ್ರೆ ಸತ್ಯ ಏನು ಅನ್ನೋದು ಗೊತ್ತಾಗತ್ತಲ್ವಾ? ಏ ಕಲ್ಯಾಣಿ, ಕಲ್ಯಾಣಿ ಅಮ್ಮ. ಬಾ ಕೆಳಗೆ. ಅಮ್ಮ, ಅವಳು ಹುಷಾರಿಲ್ಲ, ಬಿಟ್ಬಿಡಮ್ಮ. ಕಲ್ಯಾಣಿ ಬಾ ಕೆಳಗೆ. ಬಾರಮ್ಮ ಬಾ, ನಿನಗೋಸ್ಕರನೇ ಕಾಯ್ತಾ ಇದೀವಿ. ಸೇಟೋವ್ರೆ, ಈ ಹುಡುಗಿನೇ ಅಲ್ವಾ ನಿಮ್ಗೆ 3 ಲಕ್ಷ ಮೋಸ ಮಾಡಿದ್ದು?